ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕೊಂಚ ಮಟ್ಟಿಗೆ ಬಿಡುವು ಕೊಟ್ಟಿದೆ. ಆದರೂ ಕೂಡ ಮುಂದಿನ 2 ದಿನಗಳ ಕಾಲ ಅಂದರೆ 48 ಗಂಟೆಗಳ ಕಾಲ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಕರಾವಳಿಯಲ್ಲಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತಗಳು ಒಂದು ಕಡೆಗಳಲ್ಲ, ಆದರೆ ಇನ್ನೊಂದು ಕಡೆಗಳಲ್ಲಿ ಕರಾವಳಿಯ ಕಡಲ ತೀರ ಪ್ರಕ್ಷುಬ್ಧಗೊಂಡಿರುವಂಥದ್ದು. ವಾರಾಂತ್ಯ ಬಂದರೆ ಇಲ್ಲಿಗೆ ಪ್ರವಾಸಿಗರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಹಾಗಾಗಿ ಪ್ರವಾಸಿಗರಿಗೆ ಬಹಳ ದೊಡ್ಡ ಗೈಡ್ಲೈನ್ಸ್ಗಳನ್ನು ಕೆಲವೊಂದು ಕೊಡಲಾಗಿರುವಂಥದ್ದು. ಪ್ರಮುಖವಾಗಿ ಮಂಗಳೂರಿನ ಪ್ರಮುಖ ಬೀಚ್ ಆಗಿರುವಂತಹ ತಣ್ಣೀರ್ಬಾವಿ ಬೀಚ್ನಲ್ಲಿ ನೀವು ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಾಗಿರುವಂಥದ್ದು. ಪ್ರವಾಸೋದ್ಯಮ ಇಲಾಖೆ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ವ್ಯಾಪಕ ಮಳೆಯಾಗುವ ಸಾಧ್ಯತೆ ಕೂಡ ಮುಂದಿನ 48 ಗಂಟೆ ಹೆಚ್ಚು ಕಾಲ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಮುದ್ರ ತೀರಕ್ಕೆ ತೆರಳೋದನ್ನು ನಿಷೇಧ ಮಾಡಿದೆ ಅನ್ನುವಂತಹ ಒಂದು ಬೋರ್ಡನ್ನು ಇಲ್ಲಿ ಹಾಕಲಾಗಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬೀಚ್ಗಳಿಗೆ ಪ್ರವಾಸಿಗರು ಬರಬಾರ್ದು ಅನ್ನುವಂಥ ನಿಷೇಧವನ್ನು ಹಾಕಲಾಗಿದೆ. ಅದರ ಜೊತೆಗೆ ಇಲ್ಲಿನ ಬೀಚ್ನಲ್ಲಿ ಜೀವರಕ್ಷಕರ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಪ್ರವಾಸಿಗರು ಬರದ ರೀತಿಯಲ್ಲಿ ಮತ್ತು ಅವರ ಮೇಲ್ಭಾಗದಲ್ಲಿ ಅಂದರೆ ಇವರೇನು ಕೂತಿದ್ದಾರೆ ಆ ಜಾಗದಿಂದ ಮೇಲ್ಭಾಗದಲ್ಲಷ್ಟೇ ಬೀಚ್ಗಳನ್ನು ನೋಡಿ ಹೋಗಲಿಕ್ಕೆ ಅವಕಾಶಗಳಿರುವಂಥದ್ದು. ಉಳಿದಂತೆ ಪಣಂಬೂರು, ತಣ್ಣೀರ್ಬಾವಿ ಸೇರಿದಂತೆ ಮಂಗಳೂರಿನ ಬಹಳ ಪ್ರಮುಖ ಬೀಚ್ಗಳಲ್ಲಿ ಇದೇ ರೀತಿಯಾದಂಥ ಎಚ್ಚರಿಕೆಯ ಫಲಕಗಳನ್ನು ಹಾಕಲಾಗಿರುವಂಥದ್ದು. ಅದರ ಜೊತೆಗೆ ತಣ್ಣೀರ್ಬಾವಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ವ್ಯವಸ್ಥಿತವಾಗಿ ಒಂದಷ್ಟು ಉದ್ದಕ್ಕೆ ಹಗ್ಗವನ್ನು ಕಟ್ಟಿ ಅಂದರೆ ಮುಂದಕ್ಕೆ ಆ ಒಂದು ಝೋನನ್ನೇನು ಅವರು ಮಾಡಿದ್ದಾರೆ, ಆ ಡೇಂಜರ್ ಝೋನ್ಗಳನ್ನು ಅವರೇನು ನೋಟ್ ಔಟ್ ಮಾಡಿರುವಂಥದ್ದು. ಆ ನೋಟ್ ಮಾಡಿದಂಥ ಝೋನುಗಳನ್ನು ಹೊರತುಪಡಿಸಿ ಪ್ರವೇಶಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಇಲ್ಲಿ ನೋ ಎಂಟ್ರಿ ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. ಅದರ ಜೊತೆಗೆ ಬಿದಿರಿನಲ್ಲಿ ಉದ್ದಕ್ಕೆ ಕೋಲುಗಳನ್ನು ಹಾಕಿ ಅದಕ್ಕೆ ಹಗ್ಗವನ್ನು ಕಟ್ಟಿ ಆ ಹಗ್ಗವನ್ನು ದಾಟಿ ಮುಂದಕ್ಕೆ ಹೋಗಲಿಕ್ಕೆ ಯಾವುದೇ ಪ್ರವಾಸಿಗರಿಗೆ ಅವಕಾಶ ಇಲ್ಲ. ನಾವು ಉದ್ದಕ್ಕೆ ಬೀಚನ್ನು ನೋಡ್ತಾ ಹೋಗ್ಬೋದು. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಪ್ರವಾಸಿಗರು ಯಾರೂ ಕೂಡ ನಮಗೆ ಬೀಚ್ನಲ್ಲಿ ಕಾಣ್ತಾ ಇಲ್ಲ. ಬಹುತೇಕವಾಗಿ ತಣ್ಣೀರ್ಬಾವಿ ಕಡಲ ಕಿನಾರೆ ಅಕ್ಷರಶಃ ಖಾಲಿ ಹೊಡಿತಾ ಇರುವಂಥದ್ದು. ಪ್ರವಾಸಿಗರು ಯಾವುದೇ ದಿನಗಳಲ್ಲಿ ಹೆಚ್ಚಾಗಿ ಪ್ರವಾಸಿಗರು ಈ ದಿನಗಳಲ್ಲಿ ಇರ್ತಾರೆ. ವಿದ್ಯಾರ್ಥಿಗಳು ಬರ್ತಾರೆ, ಕಾಲೇಜಿನ ವಿದ್ಯಾರ್ಥಿಗಳು ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಆದರೆ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ. ಯಾಕಂದರೆ ಬೀಚ್ನ ಪ್ರವೇಶಕ್ಕೆ ಅವಕಾಶ ಇಲ್ಲ. ಅದರ ಜೊತೆಗೆ ಮುಂಭಾಗದಲ್ಲೂ ಕೂಡ ಅದೇ ರೀತಿಯಾದಂತಹ ಬೋರ್ಡ್ಗಳನ್ನು ಹಾಕಿದ್ದಾರೆ. ಅಂದರೆ ಸಮುದ್ರ ಭಾಳಷ್ಟು ಪ್ರಕ್ಷುಬ್ಧ ಆಗಿದೆ. ಸಮುದ್ರಕ್ಕೆ ಇಳಿಯುವುದು ಆಗಿರ್ಬೋದು, ಈಜುವುದು ಮತ್ತು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅದರ ಜೊತೆಗೆ ನಿಮ್ಮ ಜೀವದ ಬಗ್ಗೆ ಬಹಳ ಗಮನ ಇರಲಿ ಅನ್ನುವಂಥದ್ದು. ಯಾಕಂದರೆ ಸಹಜವಾಗಿ ಮಳೆಗಾಲ ಅನ್ನುವಂಥದ್ದನ್ನು ಕೂಡ ಲೆಕ್ಕಿಸಿದೆ ಅನೇಕರು ಬೀಚ್ಗಳಿಗೆ ಹೋಗುವಂಥದ್ದು, ಬೀಚ್ಗಳಲ್ಲಿ ಈಜಲಿಕ್ಕೆ ಪ್ರಯತ್ನ ಪಡುವಂಥದ್ದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಜೀವರಕ್ಷಕರು ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿದ್ದಾರೆ. ಅದರ ಜೊತೆಗೆ ಬೋರ್ಡ್ಗಳನ್ನು ಹಾಕಿ ಈ ರೀತಿಯಾದಂಥ ಎಚ್ಚರಿಕೆಯ ಕರೆಗಂಟೆಗಳನ್ನು ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂಥ ಒಂದು ಮುನ್ನೆಚ್ಚರಿಕೆಗಳಿದ್ದರೆ ಪ್ರವಾಸಿಗರಿಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಜಿಲ್ಲಾಡಳಿತ ಬಹಳ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಆ ಸೂಚನೆಗಳನ್ನು ಪಾಲಿಸಿ ಅನ್ನುವಂಥ ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.